ಸುರಿದಿದೆ ಮನೆ ಸುಯ್ಕು ಮುಂದುವರೆದ ಸಂಚಿಕೆ. ಅಮ್ಮು ಸಹ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ, ಸಾನು, ಏನೇ ನೀನು ಸ್ವಲ್ಪ ಎಕ್ಸಸೈಸ್ ಮಾಡಿದ್ದಕ್ಕೆ ಇಷ್ಟೊಂದು ಸುಸ್ತಾಗುತ್ತಿದ್ದೀಯಲ್ಲ, ನಾಳೆಯಿಂದ ಎಕ್ಸಸೈಸ್ ಜೊತೆಗೆ ವಾಕಿಂಗ್ ಸಹ ಮಾಡಬೇಕು, ಆವಾಗ ಇನ್ನೆಷ್ಟು ಸುಸ್ತು ಆಗುತ್ತೋ ನಿನಗೆ. ಮೋಸ್ಟ್ಲಿ ನಡೆಯೋಕೆ ಆಗದೆ ನಾನೇ ಎತ್ತುಕೊಂಡು ಮನೆಗೆ ಕರೆದುಕೊಂಡು ಬರಬೇಕೇನೋ ಎಂದು ಹೇಳುತ್ತಾ ನಗುತ್ತಾಳೆ. ಅಮ್ಮು ಜೊತೆಗೆ ಸಾವಿತ್ರಿ ಮತ್ತು ಅನಯ ಸಹ ನಗುತ್ತಾರೆ. ಎಲ್ಲರೂ ಅಮ್ಮು ಮಾತಿಗೆ ನಕ್ಕಿದ್ದು ಸಾನುಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ. ಮೂತಿ ತಿವಿಯುತ್ತಾ, ಅಮ್ಮ, ಅನು, ನೀವಿಬ್ಬರೂ ನನ್ನ ನೋಡಿ ನಗುತ್ತೀರಾ? ಅಮ್ಮು, ನಾಳೆಯಿಂದ ನಿನ್ನ ಜೊತೆಗೆ ಎಕ್ಸಸೈಸ್ ಮಾಡೋಕ್ಕೆ ಬರೋರು ಯಾರೋ? ಬೇಕಾದರೆ ನೀನು ಒಬ್ಬಳೇ ಹೋಗಿ ಎಕ್ಸಸೈಸ್ ಮಾಡ್ಕೊ, ಆಯ್ತಾ? ಯಾರೂ ನನ್ನ ಜೊತೆಗೆ ಮಾತನಾಡಬೇಡಿ ಎಂದು ಮೂವರ ಮೇಲೆ ಸಿಡುಕುತ್ತಾ ಅವರಿಗೆ ಬೆನ್ನು ಮಾಡಿ ಸೋಫಾ ಮೇಲೆಯೇ ತಿರುಗಿ ಮಲಗುತ್ತಾಳೆ. ಸಾನು ಮಾತು ಕೇಳಿಸಿಕೊಂಡ ಮೂವರು ಒಬ್ಬರ ಮುಖ ಒಬ್ಬರು ನೋಡಿ ಕಣ್ಣ ಸನ್ನೆಯಲ್ಲಿಯೇ ಮಾತನಾಡಿಕೊಂಡು ನಗುತ್ತಾರೆ. ಸಾವಿತ್ರಿಯವರು, ಅಯ್ಯೋ ಅನು, ಅಮ್ಮು ಹೋಗ್ಲಿ ಬಿಡಿ, ಸಾನುನ ನಾಳೆಯಿಂದ ಬೆಳಗ್ಗೆ ಬೇಗ ಎಬ್ಬಿಸಿ ಎಕ್ಸಸೈಸ್ ಮಾಡೋಕ್ಕೆ ಕರೆದುಕೊಂಡು ಹೋಗಬೇಡಿ, ಆಯಿತಾ? ಸಾನು ಆರಾಮಾಗಿ ನಿದ್ದೆ ಮಾಡಲಿ ಬಿಡಿ. ಮೊದಲೇ ದಿನದಿಂದ ದಿನಕ್ಕೆ ತಿಂದು ತಿಂದು ಬಲೂನ್ ಊದಿದಾಗೆ ಊದುತ್ತಾ ಇದ್ದಾಳೆ. ನೀವು ಇಬ್ಬರು ನೋಡಿ ಎಷ್ಟು ತೆಳ್ಳಗೆ ಬೆಳ್ಳಗೆ ಸುಂದರವಾಗಿ ಇದ್ದೀರಾ. ಸ್ವಲ್ಪ ರೆಡಿ ಆದರೂ ನೀವಿಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಅದೇ ನಮ್ಮ ಸಾನು ಮಾತ್ರ ಹೀಗೆ ದಿನ ತಿಂದು ತಿಂದು ಡುಮ್ಮಿ ಆಗ್ತಾ ಇದ್ದಾಳೆ. ಸೀರೆ ಉಟ್ಟಿಕೊಂಡ್ರೆ ಒಳ್ಳೆ ಡುಮ್ಮಕ್ಕ ಕಣ್ಣಂಗೆ ಕಾಣ್ತಾಳೆ. ಆದರೆ ಏನು ಮಾಡೋದು, ಅವಳಿಗೆ ತಿಂದು ಮಲಗೋಕೆ ಮಾತ್ರ ಬರೋದು. ಈ ಎಕ್ಸಸೈಸ್ ವಾಕಿಂಗ್ ಎಲ್ಲ ಮಾಡೋಕ್ಕೆ ಸ್ವಲ್ಪನೂ ಅವಳಿಗೆ ಹಿಡಿಸಲ್ಲ. ಏನು ಮಾಡೋಕ್ಕೆ ಆಗಲ್ಲ ಬಿಡಿ, ಹೀಗೆ ಡುಮ್ಮಿ ಆಗಿನೇ ಇರಲಿ ಎಂದು ಸಾನು ಕೇಳಿಸಿಕೊಳ್ಳಲಿ ಎನ್ನುವ ಸಲುವಾಗಿಯೇ ಅನಯ ಮತ್ತು ಅಮ್ಮುಗೆ ಹೇಳುತ್ತಾರೆ. ಸಾವಿತ್ರಿಯವರ ಮಾತು ಕೇಳಿಸಿಕೊಳ್ಳುತ್ತಿದ್ದ ಅಮ್ಮು ಅನಯಗೆ ನಗು ಉಕ್ಕಿ ಬರುತ್ತಿತ್ತು. ಆದರೂ ನಗುವನ್ನು ಕಷ್ಟದಲ್ಲಿ ಬಂಧಿಸುವ ಪ್ರಯತ್ನ ಮಾಡುತ್ತಾ ಸಾನು ಕಡೆಗೆ ನೋಡುತ್ತಾ ಒಳನಗು ನಗುತ್ತಿದ್ದರು. ಆದರೆ ಸಾವಿತ್ರಿಯವರ ಪೂರ್ತಿ ಮಾತು ಕೇಳಿಸಿಕೊಂಡ ಸಾನುಗೆ ತನ್ನ ತಾಯಿ ಸ್ವಂತ ಮಗಳನ್ನೇ ಡುಮ್ಮಿ ಎಂದಿದ್ದು ಸ್ವಲ್ಪವೂ ಹಿಡಿಸಲಿಲ್ಲ. ಸೋಫಾ ಮೇಲಿಂದ ಎದ್ದು ಕುಳಿತುಕೊಳ್ಳುತ್ತಾ ಸಿಟ್ಟಿನಿಂದ ಸಾವಿತ್ರಿಯವರ ಕಡೆ ನೋಡುತ್ತಾಳೆ. ಆದರೆ ಸಾವಿತ್ರಿಯವರಿಗೆ ಅವಳು ಹಾಗೆ ನೋಡಿದ್ದು ಯಾವ ರೀತಿಯಲ್ಲೂ ಪ್ರಭಾವ ಬೀರಲಿಲ್ಲ. ಅವರು ಸಹ ಸಾನುವನ್ನೇ ನೋಡಿ, ಏನು ಹಾಗೆ ನೋಡ್ತಾ ಇದ್ದೀಯಾ? ನಾನೇನು ಸುಳ್ಳು ಹೇಳ್ತಾ ಇಲ್ಲ ಗೊತ್ತಾ? ನೀನು ಬರ್ತಾ ಬರ್ತಾ ಡುಮ್ಮಿನೇ ಆಗ್ತಾ ಇರೋದು. ಒಂದು ಸರಿ ನೀನು ಸರಿಯಾಗಿ ಕನ್ನಡಿಯಲ್ಲಿ ನೋಡಿಕೊ, ನೀನು ಎಷ್ಟು ಡುಮ್ಮಿಯಾಗಿದ್ದೀಯಾ ಅಂತ ತಿಳಿಯುತ್ತೆ. ಹೋಗಿ ಬೇಗ ಸ್ನಾನ ಮಾಡಿ ಕಾಲೇಜ್ಗೆ ರೆಡಿಯಾಗಿ ಬಾ, ಟೈಮ್ ಆಗುತ್ತೆ. ತಿಂಡಿ ಮಾಡಿದ್ದೀನಿ, ಹೊಟ್ಟೆ ತುಂಬ ತಿಂದು ಹೋಗಿವೆ ಅಂತೆ ಎನ್ನುತ್ತಾರೆ. ಸಾನುಗೆ ಈಗ ತನ್ನ ತಾಯಿಯ ಮೇಲೆ ಬಹಳವೇ ಕೋಪ ಬಂದಿತ್ತು. ಕೋಪದಿಂದ ಸಾವಿತ್ರಿಯವರ ಮುಖ ನೋಡುತ್ತಾ, ಹೋಗ್ತೀನಿ ಬಿಡು, ಅದ್ಯಾಕೆ ಹಾಗೆ ನನ್ನನ್ನೇ ನುಂಗೋ ಹಾಗೆ ನೋಡ್ತೀಯ? ಈಗೇನು ನಾನು ನಾಳೆಯಿಂದ ಬೇಗ ಇದ್ದು ಅಮ್ಮ ಜೊತೆಗೆ ಎಕ್ಸಸೈಸ್ ವಾಕಿಂಗ್ ಮಾಡಬೇಕು ತಾನೇ? ಮಾಡ್ತೀನಿ ಬಿಡು. ಅದನ್ನೇ ನೇರವಾಗಿ ಹೇಳೋದು ಬಿಟ್ಟು ಯಾಕೆ ಸುಮ್ಮನೆ ನನ್ನ ಡುಮ್ಮಿ ಡುಮ್ಮಕ್ಕ ಅಂತ ಕರಿಬೇಡ, ಆಯ್ತಾ? ಎಂದು ಹೇಳಿ ಸೋಫಾ ಮೇಲಿಂದ ಎದ್ದು ನಿಲ್ಲುತ್ತಾ ಒಮ್ಮೆ ಮುಸಿ ಮುಸಿ ನಗುತ್ತಾ ಕುಳಿತಿದ್ದ ಅಮ್ಮು ಮತ್ತು ಅನು ಕಡೆ ಕೋಪದ ನೋಟ ಬೀರುತ್ತಾಳೆ. ಅಮ್ಮು ಮತ್ತು ಅನು ಸಾನು ನೋಡಿದ್ದೇ ನಗುವನ್ನು ಬಂಧಿಸಿ ಸಾವಿತ್ರಿಯವರ ಕಡೆ ತಿರುಗಿ ಕುಳಿತುಕೊಳ್ಳುತ್ತಾರೆ. ಸಾನುಗೆ ಇಬ್ಬರು ತನ್ನನ್ನು ಇಗ್ನೋರ್ ಮಾಡಿದ್ದು ನೋಡಿ ತನ್ನ ಒಂದು ಕಾಲನ್ನು ನೆಲಕ್ಕೆ ಬಡಿಯುತ್ತಾ, ಅಮ್ಮ, ನಿನ್ನ ಮುದ್ದಿನ ಸೊಸೆ ಮತ್ತೆ ಅಮ್ಮುಗೂ ಸಹ ಕಾಲೇಜ್ಗೆ ಹೋಗಬೇಕು ಅನ್ನೋದು ಮರೆತಿರೋ ಆಗಿದೆ ಎಂದು ಹೇಳಿ ರೆಡಿಯಾಗಲು ತನ್ನ ರೂಮಿಗೆ ಹೋಗುತ್ತಾಳೆ. ಸಾನು ಆ ಕಡೆ ಹೋಗಿದ್ದೆ ಸಾವಿತ್ರಿ ವಿಜಯದ ನಗು ಬೀರುತ್ತಾ ಅಮ್ಮು ಅನು ಕಡೆ ನೋಡಿ ನಗುತ್ತಾ, ಅಮ್ಮು, ನೋಡಿದ್ಯಾ ಹೇಗೆ ಸಾನು ನಾಳೆಯಿಂದ ಅವಳು ನಿನ್ನ ಜೊತೆಗೆ ಬೇಗ ಹೇಳುವಂತೆ ಮಾಡಿದೆ ಎಂದು ಹೇಳಿ ನಗುತ್ತಾರೆ. ಅಮ್ಮು ಸಹ, ಆಂಟಿ, ಸರಿಯಾಗಿ ಹೇಳಿದ್ರಿ. ಸಾನು ಸಹ ಸ್ವಲ್ಪ ಫಿಟ್ ಆಗಲಿ ಬಿಡಿ, ಆವಾಗ ದಿನಪೂರ್ತಿ ಆಕ್ಟಿವ್ ಆಗಿ ಇರ್ತಾಳೆ ಎನ್ನುತ್ತಾಳೆ. ಆದರೆ ಅನಯ ಮಾತ್ರ ತನ್ನ ಅತ್ತೆಯನ್ನು ನೋಡಿ, ಅಮ್ಮ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಪಾಪ ಸಾನು ಇನ್ನೂ ಚಿಕ್ಕವಳು, ಆರಾಮಾಗಿ ಇರಲಿ ಬಿಡಿ. ಮುಂದೆ ಮದುವೆ ಆದ ಮೇಲೆ ಇಲ್ಲಿನ ರೀತಿ ಫ್ರೀಯಾಗಿ ಇರೋಕೆ ಆಗಲ್ಲ ಎಂದು ಹೇಳುತ್ತಾ ಅಮ್ಮು ಕಡೆ ನೋಡುತ್ತಾ, ಅವಳೇನೋ ಸುಮ್ಮನೆ ತಮಾಷೆಯಾಗಿ ಹಾಗೆ ಹೇಳ್ತಾಳೆ ಅಂತ ಸಾನುನೇ ಯಾಕೆ ಹಿಂಸೆ ಕೊಡ್ತೀಯಾ? ಪಾಪ ಅವಳು ಎನ್ನುತ್ತಾಳೆ. ಸಾವಿತ್ರಿ, ಅಯ್ಯೋ ಅನು, ನಿನಗೆ ಸಾನು ಬಗ್ಗೆ ಇನ್ನೂ ಗೊತ್ತಿಲ್ಲ ಕಣಮ್ಮ. ತುಂಬಾ ತುಂಟಾಟ ಸ್ವಭಾವದ ಹುಡುಗಿ, ಸ್ವಲ್ಪನೂ ಸೀರಿಯಸ್ ಆಗಿ ಇರೋಲ್ಲ. ಅಮ್ಮು ಮಾಡಿದ್ದು ಸರಿಯಾಗಿಯೇ ಇದೆ. ನೀನು ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಹೋಗಿ ಸಮ್ಮುನ ಎಪ್ಸು, ಆಫೀಸ್ಗೆ ಟೈಮ್ ಆಗುತ್ತೆ ಎನ್ನುತ್ತಾರೆ. ಅಮ್ಮು ಸಹ ರೆಡಿಯಾಗುವ ಸಲುವಾಗಿ ಸಾನ್ವಿ ರೂಮಿಗೆ ಹೋಗುತ್ತಾಳೆ.
ಅನಯ ಸಹ ತನ್ನ ಅತ್ತೆಗೆ ಸಮಯ ಎಬ್ಬಿಸಲು ಹೋಗುತ್ತೇನೆ ಎಂದು ತಿಳಿಸಿ ತನ್ನ ರೂಮಿಗೆ ಬರುತ್ತಾಳೆ. ಅನಯ ರೂಮ್ ಒಳಗೆ ಬಂದು ನೋಡಲು ಬೆಡ್ ಮೇಲೆ ಸಮಯ ಇರದೇ ಇರುವುದನ್ನು ನೋಡಿ ರೂಮ್ ಪೂರ್ತಿ ನೋಡಲು ವಾಶ್ರೂಮ್ ಒಳಗಿನಿಂದ ಬರುತ್ತಿದ್ದ ನೀರಿನ ಶಬ್ದ ಬರುತ್ತಿದ್ದನ್ನು ಗಮನಿಸಿ ಸಮಯ ಸ್ನಾನಕ್ಕೆ ಹೋಗಿದ್ದಾನೆ ಎಂದು ತಿಳಿದಿತ್ತು. ಸೀದಾ ಬೀರು ಬಳಿಗೆ ಬಂದಿದ್ದೆ. ಸಮಯಗೆ ಆಫೀಸ್ಗೆ ಹೋಗಲು ಬಟ್ಟೆ ತೆಗೆದಿಟ್ಟು ತಾನು ಸಹ ಮತ್ತೊಮ್ಮೆ ಕನ್ನಡಿ ಮುಂದೆ ನಿಂತು ರೆಡಿಯಾಗಿ ಆಚೆ ಬರುತ್ತಾಳೆ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋಸ್ ನೋಡಿರ ಸಬ್ಸ್ಕ್ರೈಬೇ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಹೆಲ್ಪ್ ಮಾಡಿ.